ನಮಸ್ಕಾರ ಸ್ನೇಹಿತರೆ ಬಿಗ್ ಬಾಸ್ ಮನೆಯಿಂದ ಮತ್ತೆ ಒಂದು ಇಂಟ್ರೆಸ್ಟಿಂಗ್ ಪ್ರೋಮೋ ಹೊರಬಿದ್ದಿದೆ ಮತ್ತು ಅದರಲ್ಲಿ ಗಿಲ್ಲಿ ಅಶ್ವಿನಿ ನಡುವಿನ ಟೆನ್ಷನ್ ಮತ್ತೆ ಕ್ಲೈಮ್ಯಾಕ್ಸ್ಗೆ ಬಂದಂತೆ ಕಾಣುತ್ತೆ. ಜೊತೆಗೆ ಯಾರು ಗೆಲ್ತಾರೆ ಯಾರು ಕ್ಯಾಪ್ಟನ್ ಅನ್ನೋದು ದೊಡ್ಡ ಪ್ರಶ್ನೆ ಸ್ವಲ್ಪ ಕೂಡ ಸಿಕ್ಕಂತಿದೆ. ಹಾಗಾದ್ರೆ ಡೀಟೇಲ್ ಆಗಿ ನೋಡೋಣ. ಪ್ರೋಮೋದಲ್ಲಿ 12 ನಿಮಿಷದ ಹತ್ತಿರ ಟೈಮಿಂಗ್ ಇಟ್ಟು ಮಾಡುವ ಟಾಸ್ಕ್ ಕೊಟ್ಟಿರುವಂತೆ ಕಾಣುತ್ತೆ. ಈ ಟಾಸ್ಕ್ನಲ್ಲಿ ಟೈಮ್ ಮ್ಯಾನೇಜ್ಮೆಂಟ್ ಬ್ಲಾಸ್ಟ್ ಆಗಿರಬೇಕು ಅನ್ನೋದು ಕ್ಲಿಯರ್ ಆಗಿದೆ. ಆದರೆ ಅಲ್ಲಿ ಅಶ್ವಿನಿ ಮತ್ತು ಅಭಿ ಮಾತ್ರ ಫೈನಲ್ ಕೌಂಟ್ಗೆ ಬಂದಿದ್ದಾರೆ ಅನಿಸುತ್ತೆ. ರಾಶಿ, ಧ್ರುವ ಮುಂತಾದವರು ಈ ರೌಂಡ್ಗೆ ಬರಲಿಲ್ಲ ಅಂತ ಕಾಣುತ್ತೆ. ಇದರಲ್ಲಿ ಕೆಲವರಿಗೆ ಇದು ಸ್ವಲ್ಪ ಅನ್ಫೇರ್ ಅನಿಸಿರಬಹುದು, ಏಕೆಂದರೆ ಎಲ್ಲರಿಗೂ ಸಮಾನ ಚಾನ್ಸ್ ಕೊಡಲಿಲ್ಲ. ಪ್ರೋಮೋದಲ್ಲಿ ಗಿಲ್ಲಿ ಮಾತಾಡೋ ರೀತಿ ನೋಡಿದ್ರೆ ಅವರ ಅಶ್ವಿನಿಯ ಲೆಕ್ಕಾಚಾರ ತಪ್ಪಿಸೋಕೆ ಟ್ರಿಕ್ ಕಾಂಟ್ರವರ್ಸಿ ಬಳಸದಂತೆ ಕಾಣುತ್ತೆ. ಅಶ್ವಿನಿ ಸ್ವಲ್ಪ ಎಮೋಷನಲ್ ಆಗ್ತಿದ್ರು, ಗಿಲ್ಲಿ ಮತ್ತೆ ಪಾಯಿಂಟ್ ಹಿಡಿದು ಮಾತಾಡ್ತಾ ಕೌಂಟರ್ ಕೊಡ್ತಾ ಇರ್ತಾರೆ. ಈ ರೀತಿ ಆಗೋದ್ರಲ್ಲಿ ಕೌಂಟಿಂಗ್ ಮಿಸ್ ಆಗೋ ಸಾಧ್ಯತೆ ತುಂಬಾ ಜಾಸ್ತಿ. ಅಂದರೆ ಈ ಬಾರಿ ಅಶ್ವಿನ್ಗೆ ಒತ್ತಡ ಜಾಸ್ತಿ ಆಗಿರೋದು ಕಂಡು ಬರುತ್ತಿದೆ. ಗಿಲ್ಲಿ ಮಾತ್ರ ಕಂಪೋಸ್ ಆಗಿ ನಗುತ್ತಾ ಸೂಪರ್ ಲೆವೆಲ್ ಗೇಮ್ ಪ್ಲಾನ್ ಜೊತೆ ಇದ್ದಂತೆ. ಧ್ರುವ ಕೂಡ ಅದನ್ನ ನೋಡಿ ನಗು ತಡೆಯೋಕ್ಕಾಗ್ತಿಲ್ಲ ಎಂದು ಕಾಣುತ್ತೆ. ಪ್ರೋಮೋದಲ್ಲಿ ಕೆಲಸನಾಗಿ ಒಂದು ದೃಶ್ಯ ಬರುತ್ತೆ. ಗಂಟೆಗೆ ಮೊದಲು ಹೊಡೆದಂತೆ ತೋರುತ್ತಿದ್ದವರು ಅಭಿ ಆಗಿರಬಹುದೆಂದು ತೋರುತ್ತೆ. ಇನ್ನೊಂದು ಪ್ರೋಮೋದಲ್ಲಿ ಅಶ್ವಿನ್ಗೆ ಕೌಂಟ್ ಮಿಸ್ ಆದಂತೆ ತೋರುತ್ತೆ. ಕಡೆಗೂ ಒತ್ತಡ, ಮಾತಿನಾಟ, ಡಿಸ್ಟರ್ಬ್ ಇದರ ಆಧಾರಕ್ಕೆ ನೋಡಿ ಈ ವಾರದ ಕ್ಯಾಪ್ಟನ್ ಅಭಿ ಆಗೋ ಸಾಧ್ಯತೆ ಹೆಚ್ಚು. ಅಶ್ವಿನಿ ಸೋಲ್ತಾರೆ ಅಂತ ಕ್ಲಿಯರ್ ಆಗಿ ಗಿಲ್ಲಾದರೂ ಪ್ರೋಮೋ ಕ್ಲೂ ಅದನ್ನೇ ಹೇಳುತ್ತೆ. ಗಿಲ್ಲಿ ಯಾವ ಪದ ಹೇಳಿದ್ರೆ ಅಶ್ವಿನ್ಗೆ ಟ್ರಿಗರ್ ಆಗುತ್ತೆ ಅನ್ನೋದು ತುಂಬಾ ಪರ್ಫೆಕ್ಟ್ ಆಗಿ ಅರ್ಥ ಮಾಡಿಕೊಂಡಿದ್ದಾರೆ. ಅದರನ್ನೇ ಬಳಸಿ ಮಾತಿನ ಫ್ಲೋ ಹರಿಸಿದ್ದಾರೆ. ಅಶ್ವಿನಿ ಕಾಲ್ಮ್ ಆಗಿ ಅಕ್ಸೆಪ್ಟ್ ಮಾಡೋದಕ್ಕೆ ಆಗೋದಿಲ್ಲ. ಕೌಂಟರ್ ಕೊಡ್ತಾರೆ. ಅದೇ ಟಾಸ್ಕ್ನಲ್ಲಿ ಲೆಕ್ಕ ಬಿಟ್ಟು ಹೋಗುವಷ್ಟು ಡಿಸ್ಕಷನ್ ಕೊಡೋದು. ಅದಕ್ಕಾಗಿಯೇ ಗಿಲ್ಲಿಗೆ ಈ ರೌಂಡ್ನಲ್ಲಿ ಅಪ್ಪರ್ ಹ್ಯಾಂಡ್ ಸಿಕ್ಕಂತೆ ಕಾಣುತ್ತೆ. ಪ್ರೋಮೋದಲ್ಲಿ ಕಾಣ್ತಿದೆ ರಕ್ಷಿತಾ ಅಶ್ವಿನಿ ಕೌಂಟ್ ಗೊಂದಲಗೊಳಿಸೋಕೆ ಕ್ಯೂಟ್ ಆಗಿ ಬಂದಿದ್ದಾರೆ. ಜಾನ್ವಿ, ಕಾವ್ಯ, ಅಭಿ ಡಿಸ್ಕಷನ್ ಸೆಟಪ್ನಲ್ಲಿ ಕುಳಿತಿರೋದು ಕಾಣುತ್ತೆ. ಧ್ರುವ ಸಂಪೂರ್ಣ ಎಂಜಾಯ್ ಮೂಡ್ನಲ್ಲಿ ಎಲ್ಲವೂ ಸೇರಿ ಅಶ್ವಿನಿ ರಿಸ್ಟೋಲೇಟ್ ಆಗ್ತಾರೆ. ಈ ಗಿಲ್ಲಿ ಸ್ಟ್ರಾಂಗ್ ಪರ್ಸನಾಲಿಟಿ, ಡೊಮಿನೇಷನ್ಸ್ ತೋರಿಸ್ತಾರೆ ಅನ್ನೋ ವೈಬ್ ಕೂಡ ಸಿಗುತ್ತೆ. ಗಿಲ್ಲಿ ಈಗ ಗೇಮ್ ಕಂಪ್ಲೀಟ್ ಕಂಟ್ರೋಲ್ಗೆ ತಂದಿದ್ದಾನೆ. ಅಶ್ವಿನಿ ಎಮೋಷನಲ್ ಪ್ರೆಷರ್ ನಲ್ಲಿ ಇದ್ದಾರೆ. ಅಭಿ ಕ್ಯಾಪ್ಟನ್ ಆಗೋ ಸಾಧ್ಯತೆ ಜಾಸ್ತಿ. ಮುಂದಿನ ಎಪಿಸೋಡ್ ಫೈರ್ ಆಗಿ ಇರುತ್ತೆ. ಸೊ ಈ ಪ್ರೋಮೋದಲ್ಲಿ ಇಷ್ಟು ವಿಷಯಗಳು ಇಟ್ಟಾಗಿವೆ. ನೆಕ್ಸ್ಟ್ ಎಪಿಸೋಡ್ ನೋಡಿದ ಮೇಲೆ ಇನ್ನೂ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೆ ತಿಳಿಸಿ. ವಿಡಿಯೋ ಇಷ್ಟವರೆ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.